ಜ್ಯೋತಿ, ನಿನ್ನ ಹತ್ರ ಒಂದು ಸುದ್ದಿ ಹೇಳ್ಬೇಕಾಗಿತ್ತವ, ಅದಕ್ಕೆ ಫೋನ್ ಮಾಡಿದೆ. ಮಾತಾಡ್ಲೇನ? ಹೇಳಿ, ಏನ್ ವಿಚಾರ? ನೋಡವ, ನನಗ ಗಡಿಬಿಡಿ ಆಗೈತವ. ನಿಮ್ಮಣ್ಣ ಮತ್ತ ಆ ಸಂಧ್ಯಾ ಮೊದಲಂಗ ಚಲೋತ್ತಂಗಿಲ್ಲ ಇಲ್ಲ ಅವರು. ಇಬ್ರು ಜಗಳ ಮಾಡ್ಕೊಂಡು ದೂರ ಆಗಾಕತ್ತಾರವ. ಅದಕ್ಕ ನನಗೆ ಯಾಕ ಹೆದರಿಕೆ ಬರಾಕತ್ತೈತಿ. ಅಮ್ಮ, ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಮುನ್ಸ್ಕೊಂಡಿದ್ದಾರೆ ಅಂತ ಅನ್ಸತ್ತೆ. ಸರಿ ಹೋಗ್ತಾರೆ ಬಿಡಿ ಅಮ್ಮ. ಅಲ್ವಾ, ವಿಚಾರ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಇಬ್ರು ಎದುರಿಗೆ ಕುಂತು ಮಾತಾಡಿ ಅದನ್ನ ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ಹಿಂಗ್ ಜಗಳ ಮಾಡಿದ್ರೆ ಚಲೋ ಏನವ ಹೇಳು? ಲಕ್ಕರದ ವಿಚಾರ ಹೇಳಿದ್ರೆ ಸಾಕು, ನಿಮ್ಮಣ್ಣ ಗುರ್ರ ಅಂತಾನ. ಅವ ಹಿಂಗಂದ್ರೆ ಹೆಂಗ ಹೇಳವ? ನಾ ಏನ್ ವಿಚಾರ ಮಾಡ್ಬೇಕು ಹೇಳವ ನೀನ? ಇವಾಗ ನನ್ನಿಂದ ಏನಾಗ್ಬೇಕಿತ್ತಮ್ಮ? ಅದಕ್ಕೆ ನಿನಗೆ ಫೋನ್ ಹಚ್ಚಿದ್ದು. ನೀ ಹೆಂಗಾರ ಮಾಡಿ ಅವರಿಬ್ಬರನ್ನು ಒಂದ್ ಮಾಡ್ಬೇಕು ನೋಡವ. ನನಗ ನಿನ್ ಬಿಟ್ರೆ ಇದಕ್ಕೆ ಯಾರು ಸರಿ ಅನ್ಸಂಗ ಇಲ್ಲ. ಅದಕ್ಕೆ ನಿನಗೆ ಕೇಳಿನವ ನಾನು. ಈಗ ನೀನ ನಿಮ್ಮ ಅಣ್ಣನ ಸಂಧ್ಯಾನ ಒಂದ್ ಮಾಡ್ಬೇಕು. ಮಾಡ್ತೀಯಲ್ಲ? ಸರಿ ಅಮ್ಮ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಹೇ, ಪ್ರಯತ್ನ ಅಲ್ಲ, ಮಾಡಕಬೇಕು. ಸರಿ ಅಮ್ಮ, ಅವರಿಬ್ಬರನ್ನ ಖಂಡಿತವಾಗ್ಲೂ ಒಂದ್ ಮಾಡ್ತೀನಿ. ನಿನ್ನ ಮಾತು ಕೇಳಿ ನನಗ ಸಕ್ಕರೆ ಹಾಲು ಕುಡ್ದಂಗ ಆತು. ಈ ಖುಷಿ ಆತ್ ನೋಡವ. ನನಗೆ ಗೊತ್ತಿತ್ತು ನೀನ್ ನನ್ನ ಮಾತಿಗೆ ಒಪ್ಕೊಂತಿ ಅಂತ. ಯಾಕಂದ್ರ ಇದು ನಿನ್ನೊಬ್ಬಕ್ಕಿಂತ ಸಾಧ್ಯ ಆಕತ್ ನೋಡವ. ಅಂದಂಗ ನಿನ್ನೆ ವಿಚಾರ ಎಲ್ಲಿ ತನಕ ಬಂತವ? ಎಲ್ಲಿಗೂ ಬರ್ಲಿಲ್ಲ ಅಮ್ಮ, ನಿಂತಲ್ಲೇ ನಿಂತಿದೆ. ಅಂದ್ರ ನಾವಿಬ್ರು ದೂರ ಆಗ್ತಿರೋದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಜೀವನ ಅನ್ನೋ ಪುಸ್ತಕದಲ್ಲಿ ನಿನ್ನೆ ಮೊನ್ನೆ ಅನ್ನೋ ಪುಟಗಳನ್ನ ತಿರುಗಾಕೋಕೆ ಸಾಧ್ಯನೇ ಇಲ್ಲ ಅಮ್ಮ. ಹಾಗೆ ನಂದು ಕೂಡ ಮುಗ್ದೋಗಿರೋ ಅಧ್ಯಾಯ ಮತ್ತೆ ಪ್ರಾರಂಭ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಅಮ್ಮ. ಈಗೇನು ಅಣ್ಣ ಸಂಧ್ಯಾನ ಒಂದ್ ಮಾಡ್ಬೇಕಲ್ವಾ? ನಾನು ಮಾಡ್ತೀನಿ. ಆ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡಬೇಡಿ. ನಾನು ಅವರಿಬ್ಬರನ್ನ ಖಂಡಿತವಾಗ್ಲೂ ಒಂದ್ ಮಾಡ್ತೀನಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು, ಸರಿನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳವ. ನಿನಗ ಖರೇನ ಒಳ್ಳೇದಾಕತ್ತೆ. ಸರಿ ಅಮ್ಮ, ಇಡ್ತೀನಿ. ಹಾ.